ಪುಣೆ ಕೇಸಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆಕೆ ಕೊಟ್ಟಿರುವಂಥ ಕಾರಣಗಳನ್ನ ಕೇಳಿದ್ರೆ ನೀವುಗಳು ಕೂಡ ಇಷ್ಟೊಂದು ಚೀಪ್ ಕಾರಣಕ್ಕೆ ಒಬ್ಬ ಮನುಷ್ಯನ ಪ್ರಾಣವನ್ನು ತೆಗೆಯುವಂಥ ಒಂದು ನಿರ್ಧಾರವನ್ನು ಈಕೆ ಹೇಗೆ ಮಾಡಿದ್ಲು ಅಂತ ಪ್ರಶ್ನೆಗಳು ಕಾಡುತ್ತೆ. ಅದಲ್ಲದೆ ಸುಮಾರು ಬದಲಾವಣೆಗಳಾಗಿದೆ. ಸಿಯಾ ಅವರ ತಂದೆ ತಾಯಿ ಕೊಟ್ಟಂಥ ಸ್ಟೇಟ್ಮೆಂಟ್ನ ನೀವು ಕೇಳಲೇಬೇಕು. ಸಿಯಾ ಪೊಲೀಸ್ ಅವ್ರ ಮುಂದೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ನೀವು ಕೇಳಲೇಬೇಕು. ಆ ಸ್ಟೇಟ್ಮೆಂಟ್ಗೆ ಕಾರಣ ಅವಳೇನಾ ಅಥವಾ ಅವ್ರ ಕಡೆ ಇರುವಂಥ ಯಾವುದಾದ್ರೂ ಲಾಯರ್ಸ್ಗಳೇನಾದರೂ ಹೇಳಿದ್ದಾರೆ ಅಂತ ಕೇಳಲೇಬೇಕು. ಆ್ಯಂಡ್ ಸಿಯಾ ಜೊತೆಗೆ ಚೇತನ್ ಇದನ್ನಲ್ಲ, ಅವನು ಈ ಒಂದು ಇನ್ಸಿಡೆಂಟ್, ಈ ಒಂದು ಘಟನೆ ನಡೆದ ನಂತರ ಅಲ್ಲಿಂದ ಎಸ್ಕೇಪ್ ಆಗೋದು ಹೇಗೆ ಅಂತ ಹೇಳ್ಬಿಟ್ಟು ಟೆಕ್ನಿಕಲಿ ಏನೇನೆಲ್ಲ ಮಾಡಿದ್ದಾನೆ. ಆ್ಯಂಡ್ ಪೊಲೀಸ್ನವರು ಇವರ ಬಾಯಿ ಬಿಡಿಸೋದಕ್ಕೆ ಒಂದು ಆಟವನ್ನು ಆಡಿದ್ದಾರೆ. ಆ ಆಟ ಆಡೋದಕ್ಕೆ ಕಾರಣ ಆಗಿದ್ದು ಯಾರು? ಈ ಎಲ್ಲ ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕೂ ಮುಂಚೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಒಂದು ಪ್ರಶ್ನೆ ಕೇಳಿದ್ದೆ. ಈ ಥರ ಒಂದು ಪಬ್ಲಿಕ್ ಇನ್ಸಿಡೆಂಟ್ ನಡೆದಾಗ ನಾನೊಂದು ಕಾಮನ್ ಕ್ವಶನ್ನ ಕೇಳ್ತೀನಿ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ಹಾನೆಸ್ಟಾಗಿ ಆನ್ಸರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು. ಅದಕ್ಕೆ ತುಂಬ ಜನ ತುಂಬ ಹಾನೆಸ್ಟಾಗಿ ಲಾಂಗ್ ಕ್ವಶನ್ಸ್ಗಳನ್ನ ನೀವೆಲ್ಲ ಆನ್ಸರ್ ಮಾಡಿದ್ದೀರಾ, ಅಂಡರ್ ಕಮೆಂಟ್ ಮಾಡಿದ್ದೀರಾ. ದ್ಯಾಟ್ಸ್ ವೆರಿ ಗುಡ್. ಯಾಕೆ ಅಂತಂದರೆ ನಾವುಗಳೆಲ್ಲ ಏನೋ ಒಂದು ಅನ್ಕೊಂತೀವಿ, ಅದನ್ನು ಹೇಳೋದಕ್ಕೆ ಮುಜುಗರ ಪಡ್ತೀವಿ, ಅಯ್ಯೋ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಇಗ್ನೋರ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅವರೆಲ್ಲರಿಗೂ ದೊಡ್ಡ ಸಲ್ಯೂಟ್. ಯಾಕಂದರೆ ಹಾಗೆ ಇರಿ. ಎಸ್ ಅಂದರೆ ಎಸ್, ನೋ ಅಂದರೆ ನೋ, ಇಷ್ಟ ಆಯಿತು ಅಂದರೆ ಇಷ್ಟ ಆಯಿತು, ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಆಗಲಿಲ್ಲ, ಅದೇ ರೀತಿ ಕಮೆಂಟ್ ಮಾಡಿ. ಐ ರಿಯಲಿ ಅಪ್ರಿಷಿಯೇಟ್ ಆಲ್ ಆಫ್ ಯು. ಸೊ ಲೆಟ್ಸ್ ಗೆಟ್ ಇನ್ ಟು ಪುಣೆ ಲೋಹಗಢ್ ಫೋರ್ಟ್ ಕೇಸ್ ಪಾರ್ಟ್ 2. Every crime leaves a shadow, from hidden scams to global secrets. One question, one investigation, one pursuit of truth, million mistakes. ಸಿಯಾ ಮತ್ತು ಕೇತನ್, ಯಾರು ಸಿಯಾ ಅವರ ಬಾಯ್ ಫ್ರೆಂಡ್ ಇದಾರಲ್ಲ, ಇವರಿಬ್ರು ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ನವ್ರು ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದ ನಂತರ ಏನೇನಾಯಿತು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಇರುತ್ತೆ. ಅವರಿಬ್ರು ಕರ್ಕೊಂಡು ಹೋದ ನಂತರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊತಾರೆ. ಆಕೆಯ ಬಾಯಲ್ಲಿ ಒಂದಷ್ಟು ಸತ್ಯಗಳು ಆಚೆಗೆ ಬರುತ್ತಂತೆ. ಯಾಕೆ ಈತನನ್ನ ಕೊಂದೆ ಅಂದರೆ ಈತನನ್ನ ಮುಗಿಸೋದಿಕ್ಕೆ ಕಾರಣಗಳಾದರೂ ಏನು, ಯಾಕೆ ಮಾಡಿದೆ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಪ್ರಶ್ನೆ ಕೇಳಿದಾಗ ಆಕೆ ಕೊಟ್ಟಿರುವಂಥ 2 ರೀಸನ್ಗಳೇನೆಂದರೆ, ಕೇತನ್ ತಲೆ ಕೂದಲು ಕಮ್ಮಿ ಇತ್ತು, ಅದಕ್ಕೆ ಆತ ಹೇರ್ ಪ್ಯಾಚ್ ಯೂಸ್ ಮಾಡ್ತಿದ್ದ. ತುಂಬ ಜನ ಗೊತ್ತಿರೋದಿಲ್ಲ ಏನು ಹೇರ್ ಪ್ಯಾಚ್ ಅಂತ ಹೇಳ್ಬಿಟ್ಟು. ಇತ್ತೀಚೆಗೆ ಎಲ್ರಿಗೂ ಕಾಮನ್ ಆಗ್ತಿದೆ. ಹೇರ್ ಫಾಲ್ ಅನ್ನೋದು ಕಾಮನು, ಎಲ್ಲ ಕಾಮನು, ಆ್ಯಂಡ್ ಬಾಲ್ಡ್ನೆಸ್ ಅನ್ನೋದು ಕಾಮನು. ಆ್ಯಂಡ್ ಎಷ್ಟೋ ಹುಡುಗಿರುಗಳು, ಎಷ್ಟೋ ಜನ ಈ ಪಬ್ಲಿಕ್ಕಾಗಿ ಏನಾದರೂ ಒಂದು ರಿವ್ಯೂ ಕೇಳಬೇಕಾದ್ರೆ ನೀವು ಯಾವ ಥರ ಹುಡುಗನ ಲೈಕ್ ಮಾಡ್ತೀರ ಅಂದರೆ, ಇನ್ಫ್ಯಾಕ್ಟ್ ತುಂಬ ಜನ ಹುಡುಗಿರು ಬಾಲ್ಡ್ ಗೈಸ್ನ ಅಂದರೆ ಬಾಲ್ಡ್ ಆಗಿರೋನು ಕೂಡ ಲೈಕ್ ಮಾಡ್ತೀನಿ ಅಂತ ಇದ್ದಾರೆ. ಅಂದರೆ ಪೀಪಲ್ ಹ್ಯಾವ್ ಅಕ್ಸೆಪ್ಟೆಡ್. ಹಾಗಿರ್ಬೇಕಾದ್ರೆ ಒಬ್ಬ ಹುಡುಗನಿಗೆ ಹೇರ್ ಕಮ್ಮಿ ಇದೆ ಅಥವಾ ಹೇರ್ ಪ್ಯಾಚ್ ಯೂಸ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಕಾರಣಕ್ಕೆ ನೀನು ನನ್ನ ಲೈಫಿಂದ ದೂರ ಹೋಗು ಅಂತ ಹೇಳ್ಬೋದೇ ಹೊರತು ನೀನು ಈ ಪ್ರಪಂಚದಿಂದನೇ ದೂರ ಹೋಗು ಅಂತ ಹೇಳುವಂಥ ಅಧಿಕಾರ ಯಾರಿಗೂ ಇಲ್ಲ. 2ನೇ ರೀಸನ್ ಏನಂತ ಕೊಟ್ಟಿದ್ದಾಳೆ, ಆತ ಮಾತಾಡಬೇಕಾದ್ರೆ ತೊದಲಿಸ್ತಿದ್ದ, ಅಷ್ಟು ಫ್ಲೂಯೆಂಟಾಗಿ ಮಾತಾಡ್ತಿರ್ಲಿಲ್ಲ. ಈ 2 ಕಾರಣಗಳು ನನಗೆ ಇಷ್ಟ ಇರಲಿಲ್ಲ, ಅದೇ ಕಾರಣಕ್ಕೆ ಈ ಒಂದು ಕೃತ್ಯವನ್ನು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಆಕೆ ಪೊಲೀಸ್ನವ್ರ ಮುಂದೆ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರಂತೆ. ಈ ಸ್ಟೇಟ್ಮೆಂಟ್ ಯಾವಾಗ ಪಬ್ಲಿಕ್ಕಿಗೆ ಅಂದರೆ ಹೊರಗಡೆ ಬರುತ್ತೋ ಅವಾಗ ಪ್ರತಿಯೊಬ್ಬರು ಕೇಳ್ತಿರುವಂಥ ಪ್ರಶ್ನೆ ಏನಂದರೆ, ಅಂದರೆ ಈ ಪ್ರಪಂಚದಲ್ಲಿ ಬಾಲ್ಡ್ ಪೀಪಲ್ಗಳು ಬದುಕೋಂಗೇ ಇಲ್ವಾ? ಅಂದರೆ ಸಚ್ ಎ ನಾನ್ ಸೆನ್ಸ್ ರೀಸನ್ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿಯ ಪ್ರಾಣವನ್ನು ತೆಗೆಯೋದಕ್ಕೆ ಅಂತ ಎಲ್ಲರೂ ಬೈಕೊತಾ ಇದ್ದಾರೆ. 2ನೇ ರೀಸನ್ನು ಅದು ದಟ್ ಈಸ್ ಆಲ್ಸೋ ನಾಟ್ ಅಕ್ಸೆಪ್ಟೇಬಲ್. ಒಬ್ಬ ವ್ಯಕ್ತಿ ನಿನಗೆ ಇಷ್ಟ ಇಲ್ಲ ಅಂದರೆ ಜಸ್ಟ್ ಗೋ ಅವೇ. ಆ್ಯಂಡ್ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದರೆ, ಸಿಯಾ ಇನ್ಫ್ಯಾಕ್ಟ್ ಕೇತನಿಗೆ ಹೇಳಿರ್ತಾಳಂತೆ, ನನಗೆ ನಿನ್ನ ಜೊತೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಈ ಸ್ಟೋರಿ ಮಾಡೋದಕ್ಕೆ ನನಗೆ ಈ ಒಂದು ಪ್ರಶ್ನೆ ಅಥವಾ ಈ ಒಂದು ಉತ್ತರನೇ ನನಗೆ ಕಾರಣ ಆಯಿತು. ಯಾಕೆ ಅಂತಂದರೆ, ನಾವು ನೋಡಬೇಕಾದ್ರೆ ಒಂದು ಟಾಪ್ ಆ್ಯಂಗಲಿಂದ ನೋಡಬೇಕಾಗುತ್ತೆ. ಯಾರು ಸರಿ ಯಾರು ತಪ್ಪು ಅಂತ ನೋಡೋದಕ್ಕೂ ಮುಂಚೆ ಇಲ್ಲಿ ಏನೇ ನಡೆದಿದೆ ಅವರಿಬ್ಬರು ಮಧ್ಯೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಸಿಯಾ ಕೇತನಿಗೆ ಹೇಳಿದಾಳೆ, ನನಗೆ ನಿನ್ನನ್ನು ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಹಾಗಿದ್ರೂ ಸಹ ಕೇತನ್ ಏನಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆ ಈಗ ಕೇತನ್ ಏನಂತ ಉತ್ತರ ಕೊಟ್ಟಿದ್ದಾನಂದ್ರೆ, ನಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ಯಾಮಿಲಿಯಿಂದ ನೀನು ಎಸ್ಕೇಪ್ ಆಗೋದಕ್ಕೆ ಆಗೋದೇ ಇಲ್ಲ, ದರ್ ಇಸ್ ನೋ ಅದರ್ ವೇ ನಿನಗೆ ಅನ್ನೋ ಥರ ಒಂದು ಉತ್ತರ ಕೊಟ್ಟಿದ್ದಾನೆ ಅಂತ ಒಂದು ಮಾಹಿತಿ ಆಚೆಗೆ ಬಂದಿದೆ. ಈ ಒಂದು ಕಾರಣಕ್ಕೆ ಈಕೆ ಕೇತನ್ ಕತೆನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡ್ತಾಳೆ. ಎಕ್ಸಿಕ್ಯೂಷನ್ ಆದ ನಂತರ ಆಕೆಯನ್ನ ಕಂಡುಹಿಡಿಯೋದಕ್ಕೆ ಕೆಲವು ವಿಚಾರಗಳನ್ನ ಪೊಲೀಸ್ನವರು ಸುಳ್ಳನ್ನು ಹೇಳ್ತಾರಂತೆ. ಏನಂತ ಸುಳ್ಳು ಹೇಳ್ತಾರೆ, ಕೇತನ್ ಕೆಳಗಡೆ ಬಿದ್ದಿದ್ರು ಸಹ ಆತ ಇನ್ನೂ ಸತ್ತಿಲ್ಲ, ಆತ ಜೀವಂತವಾಗಿದ್ದಾನೆ ಅಂತ ಹೇಳ್ಬಿಟ್ಟು ಸುಳ್ಳನ್ನ ಹೇಳ್ತಾರಂತೆ. ಯಾವಾಗ ಆ ಒಂದು ವಿಷಯ
ಈ ಸಿಯಾಗೆ ಗೊತ್ತಾಗುತ್ತೋ ಸಿಯಾ ಟೆನ್ಷನ್ ಆಗ್ಬಿಡ್ತಾಳೆ. ಟೆನ್ಷನ್ ಯಾವಾಗ ಆಗ್ತಾಳೋ ಅದಾದ ನಂತರ ಆಬ್ವಿಯಸ್ಲಿ ಕೇತನ್ ಉಳ್ಕೊಂಡ್ರೆ ಇವನು ಸತ್ಯ ಹೇಳ್ತಾನೆ, ನಾವು ಸಿಗಾಕೊಂತೀವಿ ಅಂತ ಹೇಳ್ಬಿಟ್ಟು ಆಕೆ ಪೊಲೀಸ್ನವ್ರ ಹತ್ರ ಒಪ್ಕೊಂತಾಳಂತೆ. ಈ ಒಂದು ಇನ್ಫಾರ್ಮೇಶನ್ ಬಂದಿದೆ. ಇವಾಗ ಸಿಯಾ ಏನೋ ಒಪ್ಕೊಂಡ್ಬಿಟ್ಲು, ನಾನೇ ಮಾಡಿದ್ದು, ಈ ಥರನೇ ಮಾಡಿದ್ದು ಅಂತೆಲ್ಲ ಹೇಳ್ಬಿಟ್ಟು. ಆದರೆ ಚೇತನ್ ಹೇಗೆ ತಗಲಾಕೊಂಡ, ಚೇತನ್ನು ಕೂಡ ಅಲ್ಲೇ ಇದ್ದ ಅಂತ ಹೇಗೆ ಕಂಡುಹಿಡಿದ್ರು ಅಂತಂದರೆ, ಆಬ್ವಿಯಸ್ಲಿ 33 ಡಿಗ್ರಿ ಸೆಲ್ಸಿಯಸ್ ಅಂತ ಒಂದು ಸಿಚುವೇಷನಲ್ಲಿ ಹೂಡಿ ಹಾಕ್ಕೊಂಡು, ಮಾಸ್ಕ್ ಹಾಕ್ಕೊಂಡು, ಹೆಡ್ಫೋನ್ ಹಾಕ್ಕೊಂಡು ಇವನು ಜಾಗಿಂಗ್ ಮಾಡೋ ಥರ ಲೋಗಢ್ ಫೋರ್ಟ್ಗೆ ಹೋಗಿರ್ತಾನೆ. ಅಲ್ಲಿಗೆ ಹೋಗೋದಕ್ಕೂ ಮುಂಚೆ ಇವನೊಂದು ಕೆಲಸ ಮಾಡಿರ್ತಾನೆ. ಏನಂದ್ರೆ, ಈ ಕೃತ್ಯವನ್ನು ಇವರಿಬ್ರು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರಲ್ಲ, ಅವಾಗ ಕೇತನ್ ತನ್ನ ಮೊಬೈಲಿಂದ ಕಾಲ್ ಮಾಡ್ತಿರಲ್ವಂತೆ. ಕೊಲೀಗ್ಸು ಯಾರಾದರೂ ಸಿಗ್ತಾರಲ್ಲ ಅನ್ನೋನ್ ಪರ್ಸನ್, ಅವ್ರಗಳ ಹತ್ರ ಫೋನ್ನ ಇಸ್ಕೊಂಡು ಸಿಯಾಗೆ ಕಾಲ್ ಮಾಡ್ತಿದ್ದಂತೆ. ಅವ್ರ ಜೊತೆಗೆ ಮಾತಾಡಬೇಕಾದ್ರೆ ಬೇರೆಯವರ ಫೋನ್ನ ಯೂಸ್ ಮಾಡ್ತಿದ್ದಂತೆ. ಇವನ್ ಫೋನ್ನ ಸೇಫಾಗಿ ಸೆಕ್ಯೂರಾಗಿ ಯೂಶಲಿ ಎಲ್ಲಿರ್ತಾನೆ ಕಾಮನ್ ಪ್ಲೇಸಲ್ಲಿ ಅಲ್ಲೇ ಇಟ್ಬಿಟ್ಟು ಬಂದಿದ್ದಂತೆ. ಆ ಸ್ಥಳಕ್ಕೂ ಕೂಡ ತಂದಿರ್ಲಿವಂತೆ. ಅವನು ನೋಡಿ ಎಂಥ ಕ್ರಿಮಿನಲ್, ಮಿಷನ್ ಇಂಪಾಸಿಬಲ್ ಈ ಥರ ಒಂದಷ್ಟು ಇಂಗ್ಲೀಷ್ ಮೂವೀಸ್ಗಳನ್ನೆಲ್ಲ ನೋಡ್ಬಿಟ್ಟು ನಾನು ತಗ್ಲಾಕೊಳ್ಳೋದಿಲ್ಲ, ಏನು ಬೇಕಾದ್ರೂ ಮಾಡ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಇವತ್ತಿನ ಪ್ರಪಂಚದಲ್ಲಿ ಇವತ್ತಿರುವಂಥ ಟೆಕ್ನಾಲಜಿ, ಇವತ್ತಿರುವಂಥ CCTV ಇದನ್ನೆಲ್ಲ ನೀವು ಅನಲೈಸ್ ಮಾಡಿದ್ರೆ ಯಾವ ಒಬ್ಬ ಕಳ್ಳನೂ ಸಹ ಎಸ್ಕೇಪ್ ಆಗೋದಕ್ಕೆ ಅಸಾಧ್ಯ. ಇನ್ಫ್ಯಾಕ್ಟ್ ಇವತ್ತಿರುವಂಥ AI ಬಳಸಿ ಎಷ್ಟೋ ವರ್ಷಗಳ ಹಿಂದೆ ಇರುವಂಥ ಫೋಟೋನ ಅಕ್ಯುರೇಟಾಗಿ ಆ ವ್ಯಕ್ತಿ ಈ ವರ್ಷದಲ್ಲಿ ಈ ಥರ ಇದ್ದ ಅಂತ ಹೇಳ್ಬಿಟ್ಟು ಪ್ರಿಡಿಕ್ಟ್ ಮಾಡ್ಬೋದು. ಅಂಥ ಟೆಕ್ನಾಲಜಿ ಆಕ್ಸೆಸ್ ಇದೆ ಫಾರ್ ಇಂಡಿಯಾ. ಹಾಗಿರ್ಬೇಕಾದ್ರೆ ಈ ಥರ ಇನ್ಸಿಡೆಂಟ್ಗಳನ್ನೆಲ್ಲ ಮಾಡಿಬಿಟ್ಟು ನಾವು ಎಸ್ಕೇಪ್ ಆಗ್ಬಿಡೋಣ, ಕ್ರಿಮಿನಲ್ ಮೈಂಡ್ನ ಓಡಿಸೋಣ, ಮೆಟಿಕ್ಯುಲಸ್ ಆಗಿ ಪ್ಲಾನ್ ಮಾಡೋಣ, ಎಕ್ಸಿಕ್ಯೂಷನ್ ಡೇನಲ್ಲಿ ಏನು ಎವಿಡೆನ್ಸ್ ಸಿಗದೇ ಇರೋ ಥರ ಆಟ ಆಡೋಣ, ನಾವೆಲ್ಲೂ ಸಿಗಾಕೊಳ್ಳೋದಿಲ್ಲ ಅಂತ ಏನಾದರೂ ಥಿಂಕ್ ಮಾಡಿಕೊಂಡು ಈ ಥರ ಕೃತ್ಯಗಳನ್ನ ಯಾರಾದರೂ ಮಾಡಿದ್ರೆ 100% ಸಿಗಾಕೋತಾರೆ. ಪೊಲೀಸ್ನವರು ಒಂದು ಕೈ ಮೇಲೆ ಇರ್ತಾರೆ, ಕಳ್ಳರಿಗಿಂತ ಒಂದು ಕೈ ಮೇಲೆ ಇರ್ತಾರೆ. ಸೊ ಯಾವ ಇವನು ಬೇರೆಯವ್ರ ಫೋನ್ ತಗೊಂಡು ಫೋನಲ್ಲಿ ಮಾತಾಡ್ತಾ ಇರ್ತಾನೆ, ಈ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಇನ್ಸಿಡೆಂಟ್ ನಡೆದ್ಮೇಲೆ ಆ ಜಾಗದಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಅದಾದ್ಮೇಲೆ ಸಿಯಾ ತಗ್ಲಾಕೋತಾಳೆ. ಸಿಯಾ ತಗ್ಲಾಕೊಂಡ್ಮೇಲೆ ಆಕೆಯ ಕಾಲ್ CDRನ ತೆಗೆದು ನೋಡಿದಾಗ ಅನ್ನೋನ್ ನಂಬರ್ಸಿಂದ ಕಾಲ್ ಬಂದಿರುತ್ತೆ. ಅನ್ನೋನ್ ನಂಬರ್ಸ್ನ ರೀಚ್ ಮಾಡಿದಾಗ ಅವರು ಜನರಲ್ ಆಗಿ ಮಾತಾಡಿಸಿದಾಗ ಇವರಿಗೆ ಗಾಬರಿ ಆಗುತ್ತೆ ಪೊಲೀಸ್ನವ್ರಿಗೆ, ಇದೇನಿದು ಅನ್ನೋನ್ ನಂಬರ್ ಜೊತೆಗೆ ಸಿಯಾ ಮಾತಾಡಿದಲ್ಲ, ಯಾಕೆ ಏನು ಅಂತ ಹೇಳ್ಬಿಟ್ಟು. ಆ ನಂತರ ಸಿಯಾನ ವಿಚಾರಿಸಿದಾಗ ಗೊತ್ತಾಗುತ್ತೆ ಅನ್ನೋನ್ ನಂಬರ್ ಇಂದ ನನಗೆ ಕಾಲ್ ಮಾಡಿದ್ದು ಚೇತನ್ ಅಂತ ಹೇಳ್ಬಿಟ್ಟು. ಇವರಿಬ್ರು ಇವಾಗ ಕಸ್ಟಡಿನಲ್ಲಿ ತಗೊಂಡಿದ್ದಾರೆ. ಇನ್ನೂ 3 days ಏನೋ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನೀವು ಯೋಚನೆ ಮಾಡಿದ್ರೆ ಅವರಿಬ್ರು ವಯಸ್ಸು ಎಷ್ಟಿರ್ಬೋದು ಗೊತ್ತಾ? ಸಿಯಾ ವಯಸ್ಸು ಬರೀ 20 ವರ್ಷ, ಚೇತನ್ ವಯಸ್ಸು ಬರೀ 22 ವರ್ಷ. ಕೇತನ್ ವಯಸ್ಸು ಯಾರ ಜೊತೆಗೆ ಮದುವೆ ಆಗಬೇಕಾಗಿತ್ತು ಆತನ ವಯಸ್ಸು 25ರಿಂದ 26 ವರ್ಷ. ಕೇತನ್ ಅವರ ಫ್ಯಾಮಿಲಿ, ಅವರ ತಂದೆ ಇವಾಗೆಲ್ಲ CMನ ಮೀಟ್ ಮಾಡಿದ್ದಾರೆ. ಈಗ ಕೋರ್ಟಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ, ಇದನ್ನೊಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಈ ಒಂದು ತೀರ್ಪನ್ನ ಬರಬೇಕು, ಅಂದರೆ ಬೇಗ ತೀರ್ಪು ಬರಬೇಕು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ಫ್ಯಾಕ್ಟ್ ಲೋಹಗಢ್ ಫೋರ್ಟಲ್ಲಿ ಆವತ್ತಿನ ದಿನ ಯಾರಾದರೂ ಐ ವಿಟ್ನೆಸ್ ಇದ್ದರೆ ದಯವಿಟ್ಟು ಮುಂದೆ ಬನ್ನಿ, ಆ ಒಂದು ಸಾಕ್ಷ್ಯವನ್ನು ಪ್ರತ್ಯಕ್ಷವಾಗಿ ನೀವೇನಾದರೂ ನೋಡಿದರೆ ದಯವಿಟ್ಟು ಹೇಳಿ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದು ಪಬ್ಲಿಕ್ಕಿಗೆ ರಿಕ್ವೆಸ್ಟ್ನ ಮಾಡ್ಕೊಂಡಿದ್ದಾರೆ. ಅವರಿಬ್ಬರು ವಯಸ್ಸು 20-22. 20ನೇ ವಯಸ್ಸಿಗೆ ಆಕೆಗೆ ಮದುವೆ ಮಾಡಬೇಕು ಅಂತ ಅವ್ರ ತಂದೆ ತಾಯಿ ಯಾಕೆ ಅನ್ಕೊಂಡ್ರು ಅಂತ ತುಂಬ ಜನ ಪ್ರಶ್ನೆ ಕೇಳ್ತಿದ್ರು. ಈ ಇನ್ಸಿಡೆಂಟ್ ಆದ ನಂತರ ಅವ್ರ ತಂದೆ ಏನೋ ಹಾಸ್ಪಿಟಲೈಸ್ ಆಗಿರ್ತಾರೆ ಫಾರ್ ಸಮ್ ಹೆಲ್ತ್ ಇಶ್ಯೂಸ್. ಅದೇ ಒಂದು ಹಾಸ್ಪಿಟಲ್ ಅಲ್ಲಿ ಆ ಬೆಡ್ ಅಲ್ಲಿ ಇರ್ತಾರೆ. ಅದೇ ಬೆಡ್ ಪಕ್ಕದಲ್ಲಿ ಸಿಯಾ ಅವರ ತಾಯಿ ಕೂಡ ಕೂತ್ಕೊಂಡಿರ್ತಾರೆ. ಒಬ್ರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಕೇಳ್ತಾರೆ, ನಿಮ್ಮ ಮಗಳು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಹೇಳ್ತಿದಾರಲ್ಲ, ನೀವು ಏನು ಹೇಳ್ತೀರಾ ಅಂತ ಹೇಳ್ಬಿಟ್ಟು. ಅವಾಗ ಅವ್ರ ತಾಯಿ ಮತ್ತು ಅವ್ರ ತಂದೆ ಇಬ್ಬರು ಒಂದೇ ಥರ ಮಾತನ್ನು ಹೇಳ್ತಾರೆ. ಅವ್ರೇನು ಹೇಳ್ತಾರೆ ಅಂದರೆ, ಈ ಕೃತ್ಯವನ್ನು ಅವಳೇ ಮಾಡಿದಳೆ ಅಂತ ಏನಾದರೂ ಪ್ರೂವ್ ಆದರೆ ಅವಳಿಗೂ ಸಹ ಅದೇ ರೀತಿ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿ ಅವಳನ್ನು ಕೂಡ ಅದೇ ರೀತಿ ಮುಗಿಸ್ಬಿಡಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಇದನ್ನು ಕೇಳಿದ್ಮೇಲೆ ಅವರು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಆ ವಿಡಿಯೋ. ಯಾಕಂದರೆ ಇವತ್ತಿನ ಪ್ರಪಂಚದಲ್ಲಿ ತಂದೆ ತಾಯಿಗಳು ಮಕ್ಕಳು ಏನೇ ತಪ್ಪು ಮಾಡಿದರೂ ಸಹ ವಹಿಸ್ಕೊಂಡು ಮಾತಾಡ್ತಾರೆ. ಅವ್ರು ಮಾಡಿಲ್ಲ ಅಂತ ಕೂಡ ಒಂದು ಕ್ಷಣನಾಳು ಸಹ ಹೇಳ್ತಾರೆ. ಹಾಗಿರ್ಬೇಕಾದ್ರೆ ಇವ್ರ ತಂದೆ ತಾಯಿ ಇವಳೇನಾದರೂ ಮಾಡಿದರೆ ಅವಳಿಗೂ ಕೂಡ ಅದೇ ಒಂದು ಶಿಕ್ಷೆಯನ್ನು ಕೊಡಿ ಅಂತ ಹೇಳ್ತಿದ್ರಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಸ್ಟೇಟಸ್ಗೆಲ್ಲ ಇಟ್ಕೊಂಡು ಆ ವಿಡಿಯೋನ ಶೇರ್ ಮಾಡ್ತಾಯಿದ್ರು. ಕೇತನ್ ಅವ್ರ ತಂದೆ ಈ ಒಂದು ರೀಸನ್ನ ಕೊಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಅವರಿಗೆ ಕ್ವಶನ್ ಕೇಳಿದಾಗ ಅವರು ಒಂದು ಮಾತನ್ನು ಹೇಳ್ತಾರೆ, ಕೇತನ್ ಯೂಸ್ ಮಾಡ್ತಿದ್ದಂಥ ಒಂದು ಸ್ಮಾಲ್ ಹೇರ್ ಪ್ಯಾಚ್ ಅದ್ರ ಬಗ್ಗೆ ಆಲ್ರೆಡಿ ಅವ್ರ ಫ್ಯಾಮಿಲಿಗೆ ಗೊತ್ತಿತ್ತು, ಅವ್ರ ಫ್ಯಾಮಿಲಿಯವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ರು, ಈಕೆಗೂ ಕೂಡ ಗೊತ್ತಿತ್ತು. ಈಕೆ ಅವಾಗ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಲಿಲ್ಲ, ಆಕೆ ಏನೂ ರಿಜೆಕ್ಟು ಕೂಡ ಮಾಡಲಿಲ್ಲ, ಏನು ಅಪೋಸಿಷನ್ನು ಹೋಗಲಿಲ್ಲ. ಬಟ್ ಇವಾಗ ಈ ಒಂದು ಕ್ಷುಲ್ಲಕ ಕಾರಣಕ್ಕೆ ನನ್ನ ಮಗನ ಜೀವವನ್ನು ತೆಗೆಯೋದು ಯಾವ ನ್ಯಾಯ ಅಂತ ಹೇಳ್ಬಿಟ್ಟು ಅವರು ಒಂದು ಪ್ರಶ್ನೆನ ಕೇಳ್ತಾರೆ. ಸೊ ಹೀಗಿದೆ ನೋಡಿ ಸದ್ಯಕ್ಕೆ ಅಪ್ಡೇಟು. ಈ ಕಡೆ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಹೇಳ್ಬೇಕಾ, ಅಥವಾ ಈ ಕಡೆ ಇನ್ನೊಂದು ಒಬ್ರಿಗೆ ಇಷ್ಟ ಇಲ್ಲ ಆದರೂ ಇನ್ನೊಬ್ರು ಒಂದು ಫ್ಯಾಮಿಲಿಗೆ ಗೊತ್ತಿದ್ದು ಏನಾದರೂ ಈ ಥರ ಒಂದಷ್ಟು ಫೋರ್ಸ್ಫುಲ್ಲಾಗಿ ಮದುವೆ ಮಾಡೋದಕ್ಕೆ ಪ್ರಯತ್ನ ಪಟ್ರ. ಯಾಕೆ ಇವಳಿಗೆ ಅವ್ರ ಫ್ಯಾಮಿಲಿಗೆ ಆಗಲಿ ಅಥವಾ ಕೇತನ್ ಫ್ಯಾಮಿಲಿಗೆ ಆಗಲಿ ಹೇಳ್ಕೊಳಕ್ಕೆ ಆಗಲಿಲ್ಲ? ಕೇತನ್ಗೆ ಒಂದು ಸಲ ಹೇಳಿದ್ರು ಸಹ ಕೇತನ್ ಯಾಕೆ ಆ ಮಾತನ್ನು ಕೇಳಲಿಲ್ಲ, ಯಾಕೆ ಅವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ? ಈ ಎಲ್ಲ ಪ್ರಶ್ನೆಗಳು ಇನ್ನೂ ಕಾಡ್ತಾ ಇದೆ. ಅದಕ್ಕೆಲ್ಲ ಉತ್ತರಗಳು ಯಾವಾಗ ಸಿಗುತ್ತೆ ಅಂದರೆ ಯಾವಾಗ ಕೋರ್ಟಲ್ಲಿ ಒಂದು ತೀರ್ಪು ಬರುತ್ತೋ ಆವಾಗಲೇ ಗೊತ್ತಾಗುತ್ತೆ. ಆಕೆ ಪ್ರಯತ್ನ
ಪಟ್ಟಿರೋದು ಇದು 3ನೇ ಅಟೆಂಪ್ಟ್ ಅನ್ನೋದು ನಿಮಗೂ ಗೊತ್ತಿರಲಿ. ನಾನು ಫಸ್ಟ್ನೇ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಅಂದರೆ ಫಸ್ಟ್ ಅಟೆಂಪ್ಟು, ಸೆಕೆಂಡ್ ಅಟೆಂಪ್ಟು, ಥರ್ಡ್ ಅಟೆಂಪ್ಟಿಗೆ ಆಕೆ ಈ ಒಂದು ಕೃತ್ಯವನ್ನು ಮಾಡಿದಾಳೆ. ಸೊ ಇವಾಗ ನಿಮ್ಗಳಿಗೆ ಇನ್ನೊಂದು ಕಾಮನ್ ಕ್ವಶನ್, ಒಂದು ಹುಡುಗಿ ಆಗಿರ್ಬೋದು, ಒಬ್ಬ ಹುಡುಗ ಆಗಿರ್ಬೋದು, ಮದುವೆ ಅಂತ ಬಂದಾಗ ಒಂದು ಹುಡುಗಿ ಲೈಫಲ್ಲಿ ಅಥವಾ ಹುಡುಗನ ಲೈಫಲ್ಲಿ ಯಾವುದಾದ್ರೂ ಒಂದು ಲವ್ ಸ್ಟೋರಿ ಇದ್ದರೆ ಆಗಿನ ಕ್ಷಣಕ್ಕೂ ಕೂಡ ಇದ್ದರೆ, ಅದೇನಾದರೂ ಮುಗಿದಿದ್ರೆ ಈ ಕ್ವಶನ್ ನಿಮಗಲ್ಲ. ಅಕಸ್ಮಾತ್ ಆ ಲವ್ ಇನ್ನೂ ನಡೀತಾ ಇದ್ದರೆ ಫ್ಯಾಮಿಲಿಯವರ ಪ್ರೆಷರ್ಗೆ ಬಿದ್ದು ನೀವುಗಳೇನಾದರೂ ಹುಡುಗನ್ನೇ ಆಗಲಿ ಹುಡುಗಿನೇ ಆಗಲಿ ಮದುವೆ ಆಗೋದಕ್ಕೆ ಒಪ್ಕೊಂಡ್ರೆ ಇಲ್ಲಿ ನಿಮ್ಮ ಜೀವನನೂ ಹಾಳಾಗುತ್ತೆ, 3ನೇ ವ್ಯಕ್ತಿ ಬರ್ತಾರಲ್ಲ ಆ 3ನೇ ವ್ಯಕ್ತಿಯ ಜೀವನನೂ ಕೂಡ ಹಾಳಾಗುತ್ತೆ. ನೀವು ಥಿಂಕ್ ಮಾಡಿ, ಫಾರ್ ಅ ಲಾಂಗ್ ರನ್ ಸಫರಿಂಗ್ ಮಾಡೋದು ಒಳ್ಳೆಯದಾ ಅಥವಾ ಫಾರ್ ಅ ಶಾರ್ಟ್ ಟರ್ಮ್ ನೀವು ಬೋಲ್ಡಾಗಿ ಈ ಒಂದು ವಿಷಯವನ್ನು ತಂದೆ ತಾಯಿ ಹತ್ರ ಹೇಳೋದು ಸರಿನಾ ತಪ್ಪಾ? ಸೊ ಇಂಥ ಸಿಚುವೇಷನಲ್ಲಿ ಹುಡುಗನೇ ಆಗಿರ್ಬೋದು ಹುಡುಗಿನೇ ಆಗಿರ್ಬೋದು ಏನು ಮಾಡಬೇಕು? ಆ್ಯಂಡ್ ಹುಡುಗನಿಗೆ ಒಂದೇ ಒಂದು ರಿಕ್ವೆಸ್ಟ್ ನೋಡಿ, ಹೆಣ್ಣು ಮಕ್ಕಳಿಗೆ ಅಷ್ಟೊಂದು ಪ್ರಾವಿಷನ್ ಇರೋದಿಲ್ಲ. ಇನ್ನೂ ಕೆಲವು ಕಡೆ ತಂದೆ ತಾಯಂದರು ಸ್ವಲ್ಪ ಸ್ಟ್ರಿಕ್ಟಾಗಿ ತುಂಬ ಅಷ್ಟು ಓಪನ್ನಾಗಿ ಮಾತಾಡೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರೋದಿಲ್ಲ ಹೆಣ್ಮಕ್ಳಿಗೆ. ಸೊ ಅದೇ ಕಾರಣಕ್ಕೆ ಏನಾದರೂ ಹೆಣ್ಣು ನೋಡೋದಕ್ಕೆ ಹುಡುಗರು ಹೋದರೆ ದಯವಿಟ್ಟು ಆ ಹುಡುಗಿಯನ್ನು ಪರ್ಸ್ನಲಾಗಿ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ದಯವಿಟ್ಟು ಆ ಪ್ರಶ್ನೆಯನ್ನು ಕೇಳಿ. ನೀವೇನಾದರೂ ಲವ್ ಮಾಡ್ತಿದ್ರೆ ದಯವಿಟ್ಟು ನನಗೆ ಹೇಳಿ, ನಾನೇ ನಿಮ್ಮ ಈ ಮದುವೆಯನ್ನು ಕಟ್ ಮಾಡಿಸ್ತೀನಿ, ಅಂದರೆ ರಿಜೆಕ್ಟ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು. ಹುಡುಗನೂ ಅಷ್ಟೇ, ನಿಮ್ಮ ಮನಸ್ಸಲ್ಲಿ ಅಥವಾ ನಿಮ್ಮ ಒಂದು ಲೈಫಲ್ಲಿ ಏನಾದರೂ ಲವ್ ಸ್ಟೋರಿ ಇದ್ದರೆ ಅದನ್ನ ಇಟ್ಕೊಂಡು ಇನ್ನೊಂದು ಹುಡುಗಿ ಜೊತೆ ಮದುವೆ ಆಗೋಕ್ಕೆ ಹೋಗೋದು, ನಿಮ್ಮ ಫ್ಯಾಮಿಲಿ ಏನೋ ಪ್ರೆಷರ್ ಆಗ್ತಿದ್ದಾರೆ ಅನ್ನೋದು, ಅದು ಮುಂದಿನ ದಿನಗಳಲ್ಲಿ ತುಂಬ ಬ್ಯಾಕ್ ಫೈರ್ ಆಗ್ಬೋದು. ಇದು ನನ್ನ ಅನಿಸಿಕೆ. ಸೊ ಇಂಥ ಸಿಚುವೇಷನಲ್ಲಿ ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ಏನು ಮಾಡಬೇಕು ಕಮೆಂಟ್ ಮಾಡಿ. ಸೊ ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.